ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಎಸ್ ಕಾರ್ ಮಾಡಿಫೈರ್ಸ್. ಸೊ ನಮ್ಮ ಆರ್ ಎಸ್ ಕಾರ್ ಮಾಡಿಫೈರ್ಸ್ಗೆ ಇವತ್ತು ಗ್ರ್ಯಾಂಡ್ ವಿಟಾರ ಬಂದಿದೆ. ಸೊ ಗ್ರ್ಯಾಂಡ್ ವಿಟಾರದಲ್ಲಿ ಏನೆಲ್ಲ ಆಕ್ಸರೀಸ್ ಅಪ್ಗ್ರೇಡ್ ಮಾಡ್ಬೋದು ಅಂತ ನಾವು ಗ್ರ್ಯಾಂಡ್ ವಿಟಾರದಲ್ಲಿ ಪ್ರತಿಯೊಂದು ಆಕ್ಸರೀಸ್ ಅಪ್ಗ್ರೇಡ್ ಮಾಡಿದ್ವಿ. ಸೊ ಕಸ್ಟಮರ್ ಬಂದ್ಬಿಟ್ಟು ಬೆಂಗಳೂರವರೇ. ಸೊ ಬಿಫೋರ್ ಕಸ್ಟಮರ್ ಬಂದು ಕೊಟೇಶನ್ ತಗೊಂಡು ಪ್ರತಿಯೊಂದು ಆಕ್ಸರೀಸ್ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡು ಹೋದ್ರು. ಸೊ ಗಾಡಿ ಡೆಲಿವರಿ ಆದ್ಮೇಲೆ ನಂತರ ಸೊ ನಮ್ಮ ಶೋರೂಮಿಗೆ ಬಂದ್ಬಿಟ್ಟು ಸೊ ಪ್ರತಿಯೊಂದು ಆಕ್ಸರೀಸು ಕನ್ಫರ್ಮ್ ಮಾಡಿಬಿಟ್ಟು ಆಕ್ಸರೀಸ್ ಅಪ್ಗ್ರೇಡ್ ಮಾಡಿದ್ರು. ಸೊ ಏನೆಲ್ಲ ಆಕ್ಸರೀಸ್ ಅಪ್ಗ್ರೇಡ್ ಮಾಡಿಸ್ಬೋದು, ಸೊ ಬೇಸಿಕ್ ಇಂದ ಟಾಪ್ ಎಂಡ್ಗೆ ಸೊ ಯಾವ ಆಕ್ಸರೀಸ್ ಅಪ್ಗ್ರೇಡ್ ಮಾಡಿಸಿದ್ರೆ ನಮ್ಗೆ ವರ್ತ್ಫುಲ್ ಇದೆ, ಸೊ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ಅಂತ ಬಂದಾಗ ನಮಗೆ ಹೆಡ್ಲೈಟ್, ಅದರಲ್ಲಿ ಹ್ಯಾಲೋಜನ್ ಬರುತ್ತೆ, ನಾವು LED ಅಪ್ಗ್ರೇಡ್ ಮಾಡಿದ್ವಿ. ಸೊ LED ಬಲ್ಬ್ ಅಂತ ಬಂದಾಗ ಸೊ ನಮ್ಮ ಓನ್ ಪ್ರಾಡಕ್ಟ್ RSM ಪ್ರಾಡಕ್ಟ್ ಬ್ರ್ಯಾಂಡ್ ಹಾಕಿದ್ವಿ. ಇದರಲ್ಲಿ ನಿಮಗೆ 130 ವ್ಯಾಟ್ಸ್ ಬಲ್ಬ್ ಬರುತ್ತೆ. ಸೊ ಇದೇ ನಂತರ ನಮಗೆ ಸೈಡ್ಸ್ ಅಂತ ಬಂದಾಗ ಡೋರ್ ರೈನ್ ವೈಸರ್ ಅಪ್ಗ್ರೇಡ್ ಮಾಡಿದ್ವಿ, ವಿಂಡೋ ಗಾರ್ನಿಶ್ ಅಪ್ಗ್ರೇಡ್ ಮಾಡಿದ್ವಿ, ಸೈಡ್ ಕ್ಲಾಡಿಂಗ್ ಅಪ್ಗ್ರೇಡ್ ಮಾಡಿದ್ವಿ. ಸೈಡ್ ಕ್ಲಾಡಿಂಗ್ ಬಂದ್ಬಿಟ್ಟು OE ಪ್ರಾಡಕ್ಟ್ ಬರುತ್ತೆ ನಿಮಗೆ. ಸೊ ಅದೇ ನಂತರ ನಿಮಗೆ ಎಂಟ್ರೆನ್ಸ್ ಆಗಬೇಕಾದ್ರೆ ಡೋರ್ ಓಪನ್ ಆದಮೇಲೆ ಸ್ಕಫ್ ಪ್ಲೇಟ್ ಬರುತ್ತೆ. ಯಾವುದು OE ಪ್ರಾಡಕ್ಟ್, ಅದು ಮಾರುತಿ ಪ್ರಾಡಕ್ಟ್ ಬರುತ್ತೆ. ನೆಕ್ಸಾ ಅಂತೇಳಿ ವಿತ್ ಲೈಟ್ ಬರುತ್ತೆ. ಸೊ ಅದೇ ರೀತಿ ನಿಮಗೆ ಇನ್ ಬಿಲ್ಟ್ ಅಂತ ಹೋದಾಗ ಒಳಗಡೆ ಏನೆಲ್ಲ ಅಪ್ಗ್ರೇಡ್ ಮಾಡ್ಬೋದು ಅಂತಂದ್ರೆ ಮೇನ್ ಬಂದ್ಬಿಟ್ಟು ಸ್ಟೇರಿಂಗ್ ಮಾಡಿ ಅಪ್ಗ್ರೇಡ್ ಮಾಡಿದ್ವಿ. ಸ್ಟೇರಿಂಗ್ ಇದು ಬಂದು ಟಾಪ್ ಅಂಡ್ ಸ್ಟೇರಿಂಗು ವಿತ್ ಫೋನ್ ಮೌಂಟೆಡ್ ಕಂಟ್ರೋಲ್ಸ್, ವ್ಯಾಲ್ಯೂಮ್ ಅಪ್ ಡೌನ್ ವಿತ್ ಲೆದರ್ ರ್ಯಾಪ್ ಆಗಿರುತ್ತೆ, ವಿತ್ ಡಿ ಕಟ್ ಬರುತ್ತೆ ಸ್ಟೇರಿಂಗ್ ಬಂದ್ಬಿಟ್ಟು. ಸೊ ಅದೇ ರೀತಿ ನಿಮಗೆ ಹೆಡ್ ಯೂನಿಟ್ ಅಂತ ಬಂದಾಗ ಬ್ಲೋಪಂಗ್ ಬ್ರ್ಯಾಂಡು ಜಮೈಕಾದು 990 ಅಪ್ಗ್ರೇಡ್ ಮಾಡಿದ್ವಿ ವಿತ್ 360. ಸೊ ಇದು ಬಂದ್ಬಿಟ್ಟು 10.3 ಇಂಚಸ್ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಫ್ರೇಮ್ ಯಾವ ತರ ಬಂದಿದೆ ಗ್ರ್ಯಾಂಡ್ ವಿಟಾರಾಗೆ ಅಂತ. ಸೊ ಫಸ್ಟಿಗೆ ಬಂದ್ಬಿಟ್ಟು 9 ಇಂಚಸ್ ಇತ್ತು, 10 ಇಂಚಸ್ ಆಯ್ತು, ಈಗ 10.3 ಇಂಚಸ್ ಫ್ರೇಮ್ ಬಂದಿದೆ. ಸೊ ಇದೇ ರೀತಿ ಗ್ರ್ಯಾಂಡ್ ವಿಟಾರಾಗೆ ಇವ್ರು ಬಂದ್ಬಿಟ್ಟು ಸೀಟ್ ಕವರ್ಸ್ ಅಪ್ಗ್ರೇಡ್ ಮಾಡಿದ್ದಾರೆ. ಸೀಟ್ ಕವರ್ಸ್ ಅಂತ ಬಂದಾಗ ಫಸ್ಟ್ ಫ್ಲೋರ್ ಮ್ಯಾಟ್ ಅಪ್ಗ್ರೇಡ್ ಮಾಡಿದ್ವಿ ನಾವು. ಸೊ ಅದೇ ರೀತಿ ಕಸ್ಟಮರ್ ಬಂದ್ಬಿಟ್ಟು ಇವ್ರಿಗೆ ಥೀಮ್ ಕಾನ್ಸೆಪ್ಟ್ ಮಾಡಿದ್ವಿ. ಥೀಮ್ ಕಾನ್ಸೆಪ್ಟ್ ಅಂದ್ರೆ ನಿಮಗೆ ಡೋರ್ ಪ್ಯಾಡ್ಸು, ಸೀಟ್ ಕವರ್ಸು ವಿತ್ ಡ್ಯಾಶ್ ಬೋರ್ಡ್ ಅಲ್ಲಿ ಇಷ್ಟು ಕಿಟ್ ಬರುತ್ತೆ ನಿಮಗೆ. ಸೊ ಡೋರ್ ಪ್ಯಾಡ್ಸ್ ನೋಡ್ತಾ ಇರ್ಬೋದು ನೀವು ಫಿನಿಶಿಂಗ್ ಯಾವ ತರ ಬಂದಿದೆ ಅಂತೇಳಿ. ಸೊ ಟಾಪ್ ಗೇರ್ ಬ್ರ್ಯಾಂಡ್ ನಾವು ಮಾಡಿರೋದು ಥೀಮ್ ಕಾನ್ಸೆಪ್ಟ್. ಅದೇ ರೀತಿ ನಾವು MGP ಕಿಟ್ನು ಹಾಕಿದೀವಿ. MGP ಕಿಟ್ ಅಂತಂದ್ರೆ ಟಾಪ್ ಎಂಡ್ ಅಲ್ಲಿ ನಿಮಗೆ ಗ್ಲಾಸಿ ಫಿನಿಶ್ ಬರುತ್ತೆ, AC ವಿಂಡ್ಸು, ಗೇರ್ ಕನ್ಸೋಲು, ಸಿಸ್ಟಮ್ ಕನ್ಸೋಲು, ಗೇರ್ ನಾಬು. ಸೊ ಇದೆಲ್ಲ MGP ಕಿಟ್ ಅಲ್ಲಿ ಆಡ್ ಆಗುತ್ತೆ ಟಾಪ್ ಎಂಡ್ ತರ. ಸೊ ಅದು ಆಕ್ಸರೀಸ್ ಅಪ್ಗ್ರೇಡ್ ಮಾಡಿದೀವಿ. ಆಂಬಿಯಂಟ್ ಲೈಟ್ಸ್ ಅಂತ ಬಂದಾಗ K3 K4 ಎರಡು ಇದೆ. ಸೊ ಎರಡು ಎಕ್ಸ್ಪ್ಲೈನ್ ಆದ್ಮೇಲೆ ಆ ಕಸ್ಟಮರ್ಗೆ ಬಂದ್ಬಿಟ್ಟು ಸೊ K4 ಚಾಯ್ಸ್ ಮಾಡಿದ್ರು. K4 ಅಂತ ಅಂದ್ರೆ ನಿಮಗೆ ಮಲ್ಟಿಪಲ್ ಕಲರ್ಸ್ ಬರುತ್ತೆ ವಿತ್ ರನ್ನಿಂಗ್ ಮ್ಯಾಟ್ರಿಕ್ಸ್ ತರ 6 ಪೀಸ್ ಬರುತ್ತೆ, 2 ಡ್ಯಾಶ್ ಬೋರ್ಡ್, 4 ಡೋರ್ ಪ್ಯಾಡ್ಸ್ ಬರುತ್ತೆ ನಿಮಗೆ. ಸೊ ಇದರಲ್ಲಿ ಮೊಬೈಲ್ ಇಂದ ಆಪರೇಟ್ ಮಾಡಬಹುದು ನಾವು. ಅದೇ ರೀತಿ ನಿಮಗೆ ಸ್ವಿಚ್ನು ಕೊಟ್ಟಿರ್ತೀವಿ. ಸೊ ಮೊಬೈಲ್ ಅಲ್ಲಿ ನಿಮಗೆ ಯಾವ ತರ ಮ್ಯಾಟ್ರಿಕ್ಸ್ ಟೈಪ್ ಬೇಕಾ, ಇಲ್ಲ ನಿಮಗೆ ಯಾವ ತರ ಕಲರ್ಸ್ ಬೇಕು, ಇದರಲ್ಲಿ 210 ಆಪ್ಷನ್ಸ್ ಇರುತ್ತೆ. ನಾವು ಡಿಸೈನ್ಸ್, ಕಲರ್ಸ್ ನಾವು ಚಾಯ್ಸ್ ಮಾಡ್ಕೋಬಹುದು. ಇದು ಆಂಬಿಯಂಟ್ ಲೈಟ್ಸ್. ಸೊ ಅದೇ ರೀತಿ ನಾವು ಅಪ್ಗ್ರೇಡ್ ಮಾಡಿರೋದು ಬಂದ್ಬಿಟ್ಟು ಅಪ್ ಮಾಡಿಲ್ಲರ್ ವಿತ್ ಮಿರರ್ ಫೋಲ್ಡಿಂಗ್ ಎರಡು ಅಪ್ಗ್ರೇಡ್ ಮಾಡಿದ್ವಿ. ಸೊ ನಿಮಗೆ ಮಿರರ್ಸ್ ಲಾಕ್ ಮಾಡಿದಾಗ ಫೋಲ್ಡ್ ಆಗಲ್ಲ. ಸೊ ನೀವು ಅಪ್ ಮಾಡಲರ್ ಹಾಕಿದ್ರೆ ಲಾಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಮಿರರ್ಸ್ ಕ್ಲೋಸ್ ಆಗುತ್ತೆ. ಸೊ ಅದೇ ರೀತಿ ನಾವು ಗ್ರ್ಯಾಂಡ್ ವಿಟಾರಿಗೆ ಅಪ್ಗ್ರೇಡ್ ಮಾಡಿರೋದು ಬಂದ್ಬಿಟ್ಟು ಸೊ ಅಪ್ ಮಾಡಲರ್ ಮಾಡಿದ್ವಿ, ಮಿರರ್ ಫೋಲ್ಡಿಂಗ್ ಮಾಡಿದ್ಬಿಟ್ಟು ಇನ್ ಕೇಸ್ ನಾವು ಗಾಡಿ ಪಾರ್ಕಿಂಗ್ ಆದಾಗ ಲಾಕ್ ಮಾಡಿದ್ರೆ ಮಿರರ್ಸ್ ಫೋಲ್ಡ್ ಆಗಲ್ಲ ಇದರಲ್ಲಿ. ಸೊ ನಾವು ಲಾಕ್ ಮಾಡಿದಾಗ ಮಿರರ್ಸ್ ಫೋಲ್ಡ್ ಆಗುತ್ತೆ, ಅದೊಂದು ಅಪ್ಗ್ರೇಡ್ ಮಾಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ ಮಾಡಿಲ್ಲರ್ ಅದು ಇನ್ ಕೇಸ್ ನಾವು ವಿಂಡೋಸ್ ಡೌನ್ ಮಾಡಿರ್ತೀವಿ, ಮರ್ತೋಗಿರ್ತೀವಿ, ಅದು ಸೊ ಅದನ್ನ ರೈಸ್ ಆಗಲ್ಲ. ಸೊ ಹಂಗಾಗಿ ಲಾಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ರೈಸ್ ಆಗುತ್ತೆ ನಿಮಗೆ ಅಪ್ ಮಾಡಿಲ್ಲರಲ್ಲಿ. ಸೊ ಅದೇ ರೀತಿ ನಿಮಗೆ ಫ್ರಂಟ್ ಅಂತ ಬಂದಾಗ ಗರ್ವಾರ ಬ್ರ್ಯಾಂಡು ಆರ್ಟಿಕಲ್ ಆಡ್ ಮಾಡಿದ್ವಿ. ಇದು ಬಂದ್ಬಿಟ್ಟು ನಿಮಗೆ IR ರಿಜೆಕ್ಷನ್ ಕೊಡುತ್ತೆ. ಇನ್ ಕೇಸ್ ನೀವು ನೈಟ್ ಡ್ರೈವ್ ಮಾಡಬೇಕಾದ್ರೆ ಅಪೋಸಿಟ್ ಲೈಟ್ ನಮಗೆ ಕಣ್ಣಿಗೆ ಕುಕ್ಕುತ್ತೆ ಅನ್ನೋ ಮಾತು. ಸೊ ಹಾಗಾಗಿ IR ರಿಜೆಕ್ಷನ್ ಇರೋ ಕಾರಣ ನೈಟ್ ಡ್ರೈವ್ ನಿಮಗೆ ಸಫಿಶಿಯಂಟ್ ಆಗಿ ವಿಸಿಬಿಲಿಟಿ ಬರುತ್ತೆ ನಿಮಗೆ. ಸೊ ಈಸಿಯಾಗಿ ಡ್ರೈವ್ ಮಾಡಬಹುದು. ಕೂಲಿಂಗ್ ಪರ್ಸೆಂಟೇಜ್ 49 ಇದೆ. ಸೊ ನಿಮಗೆ ಈಸಿಯಾಗಿ ಕೂಲಿಂಗು ಸಿಗುತ್ತೆ, ಪ್ಲಸ್ IR ರಿಜೆಕ್ಷನ್ ಇರುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಯಾವ ತರ ಎಲ್ಲ ಆಕ್ಸರೀಸ್ ಅಪ್ಗ್ರೇಡ್ ಮಾಡ್ಬೋದು ಅಂತ ಗ್ರ್ಯಾಂಡ್ ವಿಟಾರಾಗೆ. ಸೊ ಇದೇ ರೀತಿ ನಿಮ್ಮ ಕಾರ್ಗೆ ಆಕ್ಸೆಸರೀಸ್ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಸೊ ಪ್ಲೀಸ್ ವಿಸಿಟ್ RS ಕಾರ್ ಮಾಡಿಫೈರ್ಸ್. ಸೊ ಲೊಕೇಶನ್ ಬಂದ್ಬಿಟ್ಟು ಬನ್ನರಘಟ್ಟ ಮೇನ್ ರೋಡ್, BTM ಸೆಕೆಂಡ್ ಸ್ಟೇಜ್ ಇರುತ್ತೆ. ಇಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಮೊಬೈಲ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು ಎನ್ಕ್ವೈರಿ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ.